ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಬರುವಂಥ ಸಂಕಷ್ಟರ ಚತುರ್ಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಇದರ ಆಚರಣೆ ಯಾವ ರೀತಿ ಮಾಡಬೇಕು, ಹಾಗೆ ಚಂದ್ರೋದಯದ ಸಮಯ ಯಾವಾಗ ಇರುತ್ತೆ, ಇನ್ನು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವಂಥ ವಿಧಾನ, ಇದೆಲ್ಲ ಆಚರಣೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಈ ಒಂದು ಸಂಕಷ್ಟರ ಚತುರ್ಥಿ ದಿನ ಸಂಕಷ್ಟರ ನಾಶನ ಸ್ತೋತ್ರವನ್ನು ಹೇಳ್ಕೋಬೇಕು. ನೀವು ಇದನ್ನು ಪ್ರತಿ ಮಂಗಳವಾರ ಓದೋದ್ರಿಂದ ಕೂಡ ಎಷ್ಟೋ ಕಷ್ಟಗಳು ನಿವಾರಣೆ ಆಗಿಬಿಡುತ್ತೆ. ಸಂಕಷ್ಟ ನಾಶನ ಸ್ತೋತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಈ ಸ್ತೋತ್ರನ ಓದಬೇಕು. ಆಮೇಲೆ ಸಂಕಷ್ಟರ ಚತುರ್ಥಿಯ ವ್ರತದ ಕಥೆಯನ್ನು ಕೂಡ ಓದ್ಕೋಬೇಕು. ಯಾರ ಹತ್ತಿರ ಈ ವ್ರತದ ಬುಕ್ಕು ಇಲ್ಲ ಅನ್ನೋರು ಅವ್ರಿಗೋಸ್ಕರ ನಾನು ಸಪ್ರೇಟಾಗಿ ಈ ಕಥೆಯ ಬಗ್ಗೆ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ಪ್ಲೇ ಮಾಡಿಕೊಂಡು ನೀವು ಕೇಳ್ಬೋದು. ಇನ್ನು ಈ ದಿನ ಉಪವಾಸ ಮಾಡೋರು ಬೆಳಗಿನಿಂದ ರಾತ್ರಿವರೆಗೂ ಏನಾದರೂ ಲಿಕ್ವಿಡ್ ಐಟಮ್ನ ತೊಗೋಬೋದು, ಹಣ್ಣುಗಳು ಈ ಥರ ಏನಾದರೂ ತೊಗೋಬೋದು. ಆದರೆ ಕಾಫಿ ಟೀನ ಆದಷ್ಟು ಅವಾಯ್ಡ್ ಮಾಡಿ. ಕಾಫಿ ಟೀ ಕೂಡ ಜಾಸ್ತಿ ಕುಡಿಯೋದು ಕೂಡ ಒಳ್ಳೆಯದಲ್ಲ ದೇಹಕ್ಕೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕೆಲವರು ಒಂದು ದಿನಕ್ಕೆ ಲೆಕ್ಕನೇ ಇರೋದಿಲ್ಲ, ಆ ರೀತಿ ಕಾಫಿ ಟೀನ ಮಾಡಿಕೊಂಡು ಕುಡಿತಾ ಇರ್ತಾರೆ. ಇದು ಒಳ್ಳೆಯದಲ್ಲ. ಅದಕ್ಕಾಗಿ ಆದಷ್ಟು ಲಿಕ್ವಿಡ್ ಐಟಮ್ ಅಂದರೆ ಜ್ಯೂಸ್ಗಳು ಆ ರೀತಿ ಏನಾದರೂ ತೊಗೋಬೋದು, ಇಲ್ಲ ಹಣ್ಣುಗಳು ಆದರೂ ಸರಿ, ಇದನ್ನು ಕೂಡ ತೊಗೋಬೋದು. ಇನ್ನು ಈ ದಿನ ಉಪವಾಸ ಬಿಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದೇ ಇರೋ ಆಹಾರವನ್ನು ತಗೋಬೇಕು, ಅಂದರೆ ಸಾತ್ವಿಕ ಆಹಾರವನ್ನು ತಗೋಬೇಕು. ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ಆಹಾರ ತಿನ್ನಬಾರ್ದು ಅಂತ. ಇದಕ್ಕಾಗಿ ನಾನು ಸಪ್ರೇಟಾಗಿ ಯಾಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರವನ್ನು ಉಪವಾಸವಿದ್ದಾಗ ತಿನ್ನಬಾರ್ದು ಅಂತಲೂ ಕೂಡ ಎಷ್ಟೋ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಯಾರು ಉಪವಾಸ ಇರ್ತಾರೋ ಅಂಥವ್ರಿಗೆ ಇದು ರಿಲೇಟೆಡ್ ಆಗುತ್ತೆ ಅಷ್ಟೇ. ನಾವು ಉಪವಾಸ ಇರೋದಿಲ್ಲ, ಹಾಗೇನೆ ಗಣಪತಿ ಪೂಜನೆ ಮಾಡ್ಕೊತೀವಿ ಅನ್ನೋರು ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಆದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದೇ ಇರುವಂಥ ಆಹಾರವನ್ನು ಉಪವಾಸ ಮಾಡೋರು ತಿನ್ನಬೇಕು ಅಷ್ಟೇ. ಇಲ್ಲ ನೀವು ನೈವೇದ್ಯಕ್ಕೆ ಏನು ಮಾಡಿರ್ತೀರೋ ಅದನ್ನೇ ತಿಂದು ಉಪವಾಸವನ್ನು ಬಿಡ್ಬೋದು. ಇನ್ನು ಆಷಾಢ ಮಾಸ ಅಂದ್ರೆ ಪ್ರತಿದಿನನೂ ಕೂಡ ವಿಶೇಷವಾಗಿರುತ್ತೆ. ಈ ದಿನ ಒಂದೊಂದು ದೇವ್ರಿಗೆ ಅರ್ಪಿಸಲಾಗುತ್ತೆ. ಹಾಗೇನೆ ಆಷಾಢ ಮಾಸದಲ್ಲಿ ಬಂದಿರುವಂಥ ಈ ಸಂಕಷ್ಟರ ಚತುರ್ಥಿಯನ್ನ ಗಜಾನನ ಸಂಕಷ್ಟರ ಚತುರ್ಥಿ ಅಂತ ಕರೀತಾರೆ. ಮನೆಯಲ್ಲಿ ಸಮೃದ್ಧಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಸಿಗುತ್ತೆ. ಈ ಒಂದು ಗಜಾನನ ಸಂಕಷ್ಟರ ಚತುರ್ಥಿಯ ಆಚರಣೆ ಮಾಡೋದ್ರಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ರೀತಿ ಅಡೆತಡೆಗಳು ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ನೀವಾಗ ಸಂಕಷ್ಟರ ಚತುರ್ಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತು ಆಚರಣೆ ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸಂಕಷ್ಟರ ಚತುರ್ಥಿ ವ್ರತವನ್ನು ಯಾರೆಲ್ಲ ಮಾಡ್ತಿರೋ, ಅಂದರೆ ಪ್ರತಿ ತಿಂಗಳು ಉಪವಾಸವಿದ್ದು ಯಾರೆಲ್ಲ ಮಾಡ್ತಾ ಇದ್ದೀರೋ ಅವರಿಗೆ ಈ ವ್ರತದ ಬಗ್ಗೆ ತಿಳಿದಿರುತ್ತೆ. ಆದರೆ ಹೊಸದಾಗಿ ಈ ವ್ರತನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಉಪಯೋಗಕ್ಕೆ ಬರುತ್ತೆ. ಬನ್ನಿ ಇವಾಗ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. 14ನೇ ತಾರೀಕು ಸೋಮವಾರ ಬೆಳಗಿನ ಜಾವ ಅಂದರೆ ಮಧ್ಯರಾತ್ರಿ ಕಳೆದ ನಂತರ 1 ಗಂಟೆಗೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. ಅದೇ ದಿನ ರಾತ್ರಿ ಸರಿಯಾಗಿ 12 ಗಂಟೆಗೆ ಚತುರ್ಥಿ ತಿಥಿ ಮುಕ್ತಾಯ ಆಗುತ್ತೆ. ಅಂದರೆ ನಮಗೆ ಸೋಮವಾರ 14ನೇ ತಾರೀಕು ಪೂರ್ತಿ ದಿನ ಚತುರ್ಥಿ ತಿಥಿ ಇರುತ್ತೆ. ಆ ದಿನ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಬೇಕು. ಇನ್ನು ಆ ದಿನ ಚಂದ್ರೋದಯ ರಾತ್ರಿ ಸರಿಯಾಗಿ 10 ಗಂಟೆಗೆ ಚಂದ್ರೋದಯ ಆಗುತ್ತೆ. ಅಂದರೆ ಚಂದ್ರ ಕಾಣಿಸೋದು, ಅಲ್ಲಿ ತನಕ ಉಪವಾಸ ಇರಬೇಕು. ಆಮೇಲೆ ಚಂದ್ರನ ದರ್ಶನವನ್ನು ಮಾಡಬೇಕು. ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಆಮೇಲೆ ಉಪವಾಸವನ್ನು ಬಿಡ್ಬೋದು. ಇನ್ನು ಉಪವಾಸ ಮಾಡೋದು ಕೂಡ ನಿಮ್ಮಿಷ್ಟ. ನಿಮ್ಮ ಆರೋಗ್ಯ, ದೇಹ ಸ್ಥಿತಿನ ಗಮನಿಸ್ಕೊಂಡು ಉಪವಾಸವನ್ನು ಮಾಡ್ಬೋದು. ಪ್ರತಿಯೊಬ್ಬರು ಕೂಡ ಗಣಪತಿಯ ಆರಾಧನೆಯನ್ನು ಮಾಡ್ಬೋದು. ಗಜಾನನ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇದಂತೂ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಗಜಾನನ ಅಂದರೆ ಆನೆಯ ಮುಖವುಳ್ಳವನು ಎಂದರ್ಥ. ಗಣಪತಿಗೆ ನಾನಾ ಹೆಸರಿದೆ, ಅದರಲ್ಲಿ ಗಜಾನನ ಅನ್ನೋದು ಕೂಡ ಒಂದು ಹೆಸರು. ಗಣಪತಿಯ ಒಂದೊಂದು ಹೆಸರನ್ನ ಪ್ರತಿ ಮಾಸದಲ್ಲಿ ಬರುವಂಥ ಸಂಕಷ್ಟರ ಚತುರ್ಥಿಗೆ ಆ ಹೆಸರನ್ನ ಕೊಡಲಾಗುತ್ತೆ. ಅದೇ ರೀತಿ ಆಷಾಢ ಮಾಸದಲ್ಲಿ ಬಂದಿರುವಂಥ ಒಂದು ಸಂಕಷ್ಟರ ಚತುರ್ಥಿಯನ್ನು ಗಜಾನನ ಸಂಕಷ್ಟರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಇನ್ನು ಸೋಮವಾರ ಬೆಳಗ್ಗೆ ಅಂದರೆ ನಾಳೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆನ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಟ್ಕೊಳ್ಳಿ. ಬಾಗಿಲು ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆನ ಉಟ್ಕೋಬೇಕು. ನೀವು ಬೇಕಿದ್ದರೆ ಹಿಂದಿನ ದಿನ ಅಂದರೆ ಈ ದಿನ ಭಾನುವಾರ ಪೂಜಾ ಸಾಮಾನುಗಳನ್ನ ತೊಳೆದು ಇಟ್ಬಿಡಿ.
ಇನ್ನು ಗಣಪತಿ ವಿಗ್ರಹಕ್ಕೆ ಸೋಮವಾರ ಅಭಿಷೇಕವನ್ನು ಮಾಡಬೇಕು. ಬೆಳಗ್ಗೆ ಆದರೂ ಮಾಡ್ಬೋದು ಅಥವಾ ಸಂಜೆ ಆದರೂ ಮಾಡ್ಬೋದು. ಬರೀ ಹಾಲಿನ ಅಭಿಷೇಕ ಮಾಡೋದಾದರೆ ಹಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಿ. ಪಂಚಾಮೃತ ಅಭಿಷೇಕವನ್ನು ಮಾಡೋದಾದರೆ ಹಸಿ ಹಾಲು, ತುಪ್ಪ, ಮೊಸರು, ಸಕ್ಕರೆ, ಜೇನುತುಪ್ಪ ಅಥವಾ ಡ್ರೈ ಫ್ರೂಟ್ಸು ಮತ್ತು ಯಾವುದಾದ್ರೂ ಹಣ್ಣು, ಈ ರೀತಿ 5 ಬಗೆಯ ಪದಾರ್ಥಗಳಿಂದ ಅಭಿಷೇಕವನ್ನು ಮಾಡ್ಕೊಳ್ಳಿ. ಇನ್ನು ಈ ದಿನ ಅತಿ ಮುಖ್ಯವಾಗಿ ಗಣೇಶನಿಗೆ ಇಷ್ಟವಾದದ್ದು ಏನು ಅಂದರೆ 21 ಗರಿಕೆಗಳು. ಇದಂತೂ ಈ ದಿನ ಮರೆಯೋಂಗೇ ಇಲ್ಲ ನಾವು. ತಪ್ಪದೆ ಸಂಕಷ್ಟರ ಚತುರ್ಥಿಗೆ 21 ಗರಿಕೆ ಅಂತೂ ಇರಲೇಬೇಕು. ಇನ್ನು ನಿಮಗೆ ಏನಾದರೂ ಎಕ್ಕದ ಎಲೆ, ಎಕ್ಕದ ಹೂವು ಏನಾದರೂ ಸಿಕ್ಕಿದ್ರೆ ಅದು ಕೂಡ ತುಂಬಾ ಒಳ್ಳೆಯದು. ದೇವರಿಗೆ ಇದನ್ನೆಲ್ಲ ಇಟ್ಟು ಅಲಂಕಾರನ ಮಾಡ್ಕೊಳ್ಳಿ. ಒಂದು ಪೀಠದ ಮೇಲೆ ಅಥವಾ ಪ್ಲೇಟ್ ಮೇಲೆ ಅಕ್ಕಿನ ಹಾಕಿ ಅದ್ರ ಮೇಲೆ ಓಂ ಅಂತ ಬರೆದು ಅರಿಶಿನ, ಕುಂಕುಮ, ಅಕ್ಷತೆ, ಬಿಡಿ ಹೂಗಳನ್ನು ಹಾಕಿ ಪೀಠನ ಸಿದ್ಧತೆ ಮಾಡ್ಕೊಳ್ಳಿ. ಅಭಿಷೇಕ ಮಾಡಿರುವಂಥ ಗಣಪತಿ ಮೂರ್ತಿಯನ್ನು ಶುದ್ಧವಾದ ನೀರಿನಲ್ಲಿ ತೊಳೆದ್ಬಿಟ್ಟು ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಹಚ್ಚಿ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. 21 ಗರಿಗೆನ ಇಟ್ಟು ಗೆಜ್ಜೆ ವಸ್ತ್ರನ ಏರಿಸಿ ಹೂಗಳಿಂದ ಅಲಂಕಾರನ ಮಾಡಿ 2 ತುಪ್ಪದ ದೀಪಗಳನ್ನು ಇಡಬೇಕು. ಗಣಪತಿ ಅಂತೂ ಭೋಜನ ಪ್ರಿಯ. ರುಚಿ ರುಚಿಯಾದ ನೈವೇದ್ಯಗಳನ್ನು ಮಾಡಿ ಬಡಿಸಬೇಕು. ಮೋದಕ, ಕಜ್ಜಿಕಾಯಿ, ಕಡಲೆಕಾಳು ಅಥವಾ ಕಡಲೆಕಾಳು ಅಂದರೆ ನೆನೆಸಿರೋದು ಅಥವಾ ಕಡಲೆಕಾಳಿನ ಉಸ್ಲಿ, ಲಡ್ಡು ಯಾವುದಾದ್ರೂ ಸರಿ, ನೀವು ಇದನ್ನು ನೈವೇದ್ಯವನ್ನು ಮಾಡ್ಬೋದು. ಸೋಮವಾರ ಆಗಿರೋದ್ರಿಂದ ಸಿಹಿ ಅವಲಕ್ಕಿ, ಪೊಂಗಲ್ ಕೂಡ ನೈವೇದ್ಯ ಮಾಡ್ಬೋದು. ಇನ್ನು ಈ ನೈವೇದ್ಯನ ರೆಡಿ ಮಾಡಿಟ್ಕೊಂಡು ಎಲೆ ಅಡಿಕೆ, ಬಾಳೆಹಣ್ಣು, ಹೀಗೆ ತಾಂಬೂಲ, ಅಕ್ಷತೆ ಎಲ್ಲನೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಗಣಪತಿ ಮುಂದೆ 2 ತುಪ್ಪದ ದೀಪನ ಹಚ್ಚಬೇಕು. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಯಥಾಶಕ್ತಿ ಆಷಾಢ ಮಾಸದ ಸೋಮವಾರ ದಿನ ಸಂಕಷ್ಟರ ಚತುರ್ಥಿ ವ್ರತವನ್ನು ನಾನು ಮಾಡ್ತಾ ಇದ್ದೀನಿ. ಉಪವಾಸ ಇರೋವಂಥವ್ರು ಯಥಾಶಕ್ತಿ ಉಪವಾಸ ಕೂಡ ಶುರು ಮಾಡಿದ್ದೀನಿ ಅಂತ ಹೇಳ್ಕೊಂಡು ಈ ದಿನ ಸರಳವಾದ ಪೂಜೆನ ಸ್ವೀಕರಿಸಪ್ಪ ಅಂತ ಕೇಳಿಕೊಂಡು ನಿಮ್ಮ ಮನಸ್ಸಿನ ಕೋರಿಕೆನ ಗಣಪತಿಯ ಹತ್ತಿರ ಹೇಳಿಕೊಂಡು ಕೈಯಲ್ಲಿರುವ ಹೂ ಅಕ್ಷತೆಯನ್ನು ದೇವರ ಪಾದದ ಹತ್ತಿರ ಹಾಕಿ ಮನೆ ದೇವನ ನೆನೆಸ್ಕೊಂಡು ಲಕ್ಷ್ಮೀ ನಾರಾಯಣರನ್ನ ನೆನೆಸ್ಕೊಂಡು ಪೂಜೆನ ಶುರು ಮಾಡಿ. ನಿಮಗೆ ಗೊತ್ತಿರುವಂಥ ಗಣಪತಿ ಮಂತ್ರನ ಹೇಳ್ಕೊಳ್ಳಿ. ಇದಾದಮೇಲೆ ಗಣಪತಿ ಅಷ್ಟೋತ್ತರನ ಮಾಡ್ಕೊಳ್ಳಿ. ಗರಿಕೆಯಿಂದ ಅಥವಾ ಕಡಲೆಕಾಳು ಅಂದರೆ ನೆನೆಸಿಟ್ಟಿರುವ ಕಡಲೆಕಾಳಿನಿಂದನೂ ಕೂಡ ನೀವು ಅಷ್ಟೋತ್ತರನ ಮಾಡ್ಕೋಬೋದು. ಅಥವಾ ಎಕ್ಕದ ಹೂ ಇದ್ದರೆ ಅದರಲ್ಲೂ ಕೂಡ ಅಷ್ಟೋತ್ತರನ ಮಾಡ್ಕೊಳ್ಳಿ. ಮಂತ್ರಗಳು ಬರೋದಿಲ್ಲ ಅನ್ನೋರು ಓಂ ಗಂ ಗಣಪತಿಯೇ ನಮಃ ಅಂತ 108 ಸಾಲಿ ಹೇಳ್ಕೊಳ್ಳಿ ಸಾಕು. ನಂತರ ಗರಿಕೆಯಿಂದ ಅಷ್ಟೋತ್ತರ ಮಾಡಿದರೆ ಅಷ್ಟೋತ್ತರ ಹೇಳಿದ ಮೇಲೆ ಗರಿಕೆಯನ್ನು ಗಣೇಶನ ಪಾದದ ಹತ್ತಿರ ಹಾಕಿ. ಇದಾದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. 3 ಸಲ ಉದ್ಧರಣೆಯಿಂದ ನೀರನ್ನು ತಗೊಂಡು ನೀವೇನು ಇಟ್ಟಿರ್ತೀರಲ್ಲ ನೈವೇದ್ಯ, ಅದಕ್ಕೆ 3 ಸಲ ಸುತ್ತಿ ಕೆಳಗೆ ಹಾಕಿ 2 ಕೈಯಿಂದ ಗಣಪತಿಗೆ ತೋರಿಸ್ಬೇಕು. ಆಗ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಳ್ಳಿ. ಇದಾದಮೇಲೆ ಸಂಕಷ್ಟರ ನಾಶನ ಸ್ತೋತ್ರವನ್ನು ಹೇಳ್ಕೋಬೇಕು. ನಾ ಆಗಲೇ ಹೇಳ್ದಂಗೆ ನೀವು ಇದನ್ನು ಪ್ರತಿ ಮಂಗಳವಾರ ಓದೋದ್ರಿಂದ ಕೂಡ ಎಷ್ಟೋ ಕಷ್ಟಗಳು ನಿವಾರಣೆ ಆಗಿಬಿಡುತ್ತೆ. ಸಂಕಷ್ಟ ನಾಶನ ಸ್ತೋತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಈ ಸ್ತೋತ್ರನ ಓದಬೇಕು. ಆಮೇಲೆ ಸಂಕಷ್ಟರ ಚತುರ್ಥಿಯ ವ್ರತದ ಕಥೆಯನ್ನು ಓದಬೇಕು. ಯಾರ ಹತ್ತಿರ ವ್ರತದ ಬುಕ್ ಇದೆಯೋ ಅವರೆಲ್ಲರೂ ಕೂಡ ಈ ಕಥೆಯನ್ನು ಓದಬೇಕು. ಬುಕ್ ಇಲ್ಲ ಅನ್ನೋರು ಕಥೆಯನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದನ್ನು ಕೇಳ್ಬೋದು. ಓದೋದೇ ಆಗಿರಲಿ ಕೇಳೋದೇ ಆಗಿರಲಿ ಮಾಡ್ಬೋದು. ಇದಾದ ನಂತರ ಮಹಾಮಂಗಳಾರತಿನ ಮಾಡಬೇಕು. ಮನೆಯವರೆಲ್ಲರಿಗೂ ಮಂಗಳಾರತಿನ ಕೊಟ್ಬಿಟ್ಟು ನೀವು ಕೂಡ ತಗೋಬೇಕು. ಇದಾದ ನಂತರ ನಿಮಗೆ ಆದರೆ 21 ಬಸ್ಕಿನ ಹೊಡೀರಿ. ತುಂಬಾ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ. ನಿಮಗೆ ಆಗುತ್ತೆ ಅನ್ನೋದಿದ್ರೆ ಇದನ್ನು ಮಾಡಿ. ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ನೀವು ನಿಂತಿರುವ ಜಾಗದಲ್ಲೇ 3 ಪ್ರದಕ್ಷಿಣೆ ಹಾಕಿಬಿಟ್ಟು ಅಡ್ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ. ಅಂದರೆ ಮಂಡಿ ಊರಿಬಿಟ್ಟು ನಮಸ್ಕಾರನ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಆ ನಂತರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದಾದ ನಂತರ ಮನೆಗೆ ಬಂದು ಚಂದ್ರನ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಒಂದು ತಾಮ್ರದ ಚೆಂಬಲ್ಲಿ ನೀರು, ಸ್ವಲ್ಪ ಹಾಲು, ಅರಿಶಿನ, ಕುಂಕುಮ, ಅಕ್ಷತೆ, ಬಿಡಿ ಹೂವು ಅದನ್ನು ಹಾಕೊಂಡ್ಬಿಟ್ಟು ಚಂದ್ರನನ್ನ ನೋಡ್ತಾ ಓಂ ಸೋಂ ಸೋಮಾಯ ನಮಃ ಅಂತ ಹೇಳ್ಕೊಂಡು 3 ಸಾಲಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಅಥವಾ ಚಂದ್ರ ಕಾಣಿಸ್ತಿಲ್ಲ ಅಂದರೂ ಕೂಡ 10 ಗಂಟೆ ನಂತರ ಮಾಡ್ಬೋದು. ಅಷ್ಟರಲ್ಲಿ ಆಗಲೇ ಚಂದ್ರೋದಯ ಆಗಿರುತ್ತೆ. ಕೆಲವು ಕಡೆ ಗೋಚಾರ ಆಗುತ್ತೆ, ಕೆಲವು ಕಡೆ ಗೋಚಾರ ಆಗೋದಿಲ್ಲ ಅಷ್ಟೇ. ಚಂದ್ರ ಕಾಣಿಸಿದ್ರೆ ಒಳ್ಳೆಯದು, ಅಥವಾ ಕಾಣಿಸ್ತಿಲ್ಲ ಅಂತಂದರೆ ಪರವಾಗಿಲ್ಲ. 10 ಗಂಟೆ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಆಮೇಲೆ ಬೇಕಾದರೆ ನೀವು ಪ್ರಸಾದನ ತಿಂದು ಉಪವಾಸವನ್ನು ಬಿಡ್ಬೋದು.
ಊಟ ಆದಮೇಲೆ ಗಣಪತಿಯ ವಿಗ್ರಹವನ್ನು ಕದಲಿಸ್ಬೇಕು. ಆನಂತರ ನೀವು ಮಲ್ಕೋಬೋದು. ಇನ್ನು ಮಾರನೇ ದಿನ ಅದನ್ನೆಲ್ಲ ವಿಸರ್ಜನೆ ಮಾಡಿ ಇನ್ನು ಮಂಗಳವಾರದ ಪೂಜೆಗಳನ್ನು ಮಾಡ್ಕೋಬೋದು. ಇದಿಷ್ಟು ಕೂಡ ಗಜಾನನ ಸಂಕಷ್ಟರ ಚತುರ್ಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಅದರ ಆಚರಣೆನ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ಉಪವಾಸ ಆದರೂ ಯಾವ ರೀತಿ ಇರ್ಬೋದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.